ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಮೊದಲನೇದಾಗಿ ಇವತ್ತು ನಾನು ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ 2 ಇಂಗ್ರೀಡಿಯೆಂಟ್ಸು ಸ್ಪೆಷಲ್ ಆಗಿ ಆಡ್ ಮಾಡಿದ್ದೀನಿ. ಸೊ, ಮೊದಲನೇದಾಗಿ ಪಾಲಕ್‌ನ ಬೇಯಿಸ್ಕೊಳ್ಳೋಣ. ಪಾಲಕ್ ಎಲ್ಲ ಬೆಂದು ಅದು ಆರದ್ಮೇಲೆ ಮಿಕ್ಸಿ ಜಾರ್‌ಗೆ ಹಾಕೋತಿದ್ದೀನಿ. ಅದ್ರ ಜೊತೆ ಬುದ್ಧಿಶಕ್ತಿ ಹೆಚ್ಚಾಗೋಕೆ ಮಕ್ಳು ಚಿಕ್ಕ ವಯಸ್ಸಿಂದಲೂ ಇದನ್ನ ಕೊಡ್ತೀವಿ. ಇದು ಒಂದಲ್ಗೆ ಅಂತ. ಸೊ, ಇದನ್ನು ಹಾಕೊಂಡು ನುಗ್ಗೆ ಸೊಪ್ಪಿನ ಪುಡಿ ಸಹ ಹಾಕೋತಾ ಇದ್ದೀನಿ. ಹಾಗೆ ಗೋಧಿ ಹಿಟ್ಟಿಗೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿದ್ಮೇಲೆ ಎಲ್ಲ ಕಡೆ ಮಿಕ್ಸ್ ಆಗಲ್ಲ. ಸೊ, ರುಬ್ಬಿರೋ ಮಿಶ್ರಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಲ್ಗೆ ಅಂತೂ ಚಿಕ್ಕ ಮಕ್ಳಿಗೆ ನಾನು 8 ಮಂತ್ಸ್ ಆದ್ಮೇಲಿಂದಾನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ನೀವು ಟ್ರೈ ಮಾಡಿ. ಲಾಸ್ಟಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಅದನ್ನ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ. ಈಗ ಚಪಾತಿಗೆ ಗ್ರೇವಿ ಮಾಡ್ಕೊಳ್ಳೋಣ. ಚಪಾತಿಗೆ ನಾನು ಪನ್ನೀರ್ ಕರ್ರಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಪನ್ನೀರ್‌ನ ದೊಡ್ಡದಾಗಿ ಕಟ್ ಮಾಡ್ಕೋತೀನಿ. ಇದು ರೆಸ್ಟೋರೆಂಟ್ ಸ್ಟೈಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಪ್ಯಾನ್‌ಗೆ ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಮೆಣಸಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಪನ್ನೀರ್ ಹಾಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಇದಾಗೋಗುತ್ತೆ. ಪನ್ನೀರ್ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್‌ಗೆ ಮಾಡ್ಕೊಂಡು ಇದನ್ನ 2 ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು, ಆಮೇಲೆ ಅದೇ ಪ್ಯಾನ್‌ಗೆ 2 ಸ್ಪೂನ್ ಆಯಿಲ್ ಹಾಕೊಂಡು ಅದಕ್ಕೆ ಈರುಳ್ಳಿ, ಹಾಗೆ ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದ್ಮೇಲೆ ಅದಕ್ಕೆ 1 ಟಮೋಟನ ಹಾಕೊಂಡು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅದು ಆರಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡಿರೋ ಮಸಾಲೆನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳಿ. ಈಗ ಒಂದು ಪ್ಯಾನ್‌ಗೆ ತುಪ್ಪ ಹಾಕೊಂಡು ನೀವು ಆಯಿಲ್ ಬೇಕಾದ್ರೂ ಹಾಕೋಬಹುದು. ನಾನು ತುಪ್ಪ ಹಾಕೊಂಡಿದ್ದೀನಿ. 1 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಹಾಗೆ ಈರುಳ್ಳಿ, 1 ಹಸಿಮೆಣಸಿನಕಾಯಿ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಕಲರ್‌ಗೆ ಅಂತ ಕಾಶ್ಮೀರ್ ಖಾರದ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಸೀದೋಗುತ್ತೆ. ಆಮೇಲೆ ರುಬ್ಬಿರೋ ಮಿಶ್ರಣ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಅರ್ಧ ಕಪ್ಪಷ್ಟು ಕರ್ಡ್ ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಕರ್ಡೆಲ್ಲ ಮಸಾಲೆಗೆ ಮಿಕ್ಸ್ ಆಗಬೇಕು. ಈ ಥರ ಕುದಿಬೇಕಾದ್ರೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೊಳ್ಳಿ. ಲಾಸ್ಟಲ್ಲಿ ಗರಂ ಮಸಾಲ ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಪನ್ನೀರ್‌ಗೂ ಹಾಕಿರ್ತೀರ ನೋಡಿ ಹಾಕೊಳ್ಳಿ. ಆಮೇಲೆ ಗೋಡಂಬಿ ರುಬ್ಬಿದ ಮಿಶ್ರಣ, ಇದು ಥಿಕ್ನೆಸ್ ಬರುತ್ತೆ. ಈಗ ಮಸಾಲೆ ಎಲ್ಲ ಕುದಿಬೇಕಾದ್ರೆ ಪನ್ನೀರ್ ಹಾಕೊಂಡು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಪನ್ನೀರ್ ಗ್ರೇವಿ ರೆಡಿ. ಸೂಪರ್ ಆಗಿರುತ್ತೆ. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ನಾನು ಪಾಲಕ್ ಚಪಾತಿನ ಒತ್ಕೋತಾ ಇದ್ದೀನಿ. ಇದಂತೂ ತುಂಬಾ ಸ್ಮೂತಾಗಿ ಬರುತ್ತೆ ಪಾಲಕ್ ಹಾಕಿರೋದ್ರಿಂದ. ಚಪಾತಿ ಅಂತೂ ತುಂಬಾ ಟೇಸ್ಟಿ ಸಹ ಇರುತ್ತೆ. ಇದ್ರ ಜೊತೆ ಪನ್ನೀರ್ ಗ್ರೇವಿ ಅಂತೂ ವಾವ್! ಅಷ್ಟು ಚಂದ ಇರುತ್ತೆ. ಇವಾಗ ಒಂದು ಒಳ್ಳೆ ಟಿಪ್ನ ನೋಡೋಣ. ದೇವ್ರ ಸಾಮ್ ಬೆಳಗೋಕೆ ಎಷ್ಟು ಕಷ್ಟಪಡ್ತೀವಿ. ಕೈಯೆಲ್ಲ ರಫ್ ಆಗೋಗುತ್ತೆ. ಅಷ್ಟು ಕಷ್ಟ ತಾಮ್ರದ್ದು, ಬೆಳ್ಳಿದು ಎಲ್ಲ ಬೆಳಗೋಕೆ. ಇವತ್ತು ಒಂದು ಒಳ್ಳೆ ಟಿಪ್ನ ತಂದಿದ್ದೀನಿ. ಅದು ಏನಂದರೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. 20 ರೂಪಾಯಿ ಅಷ್ಟೇ 100 ಗ್ರಾಮ್ಗೆ. ಅದರಿಂದ ನಿಮ್ಮ ದೇವ್ರ ಸಾಮಾನ ಉಜ್ಜೋ ಆಗಿಲ್ಲ, ಇದು ಮಾಡೋ ಆಗಿಲ್ಲ. ಆ ನೀರಲ್ಲಿ ಅದ್ದಿದ್ರೆ ಸಾಕು, ಪಳ ಅಂತ ಹೊಳೆಯುತ್ತೆ. ಅದು ಏನಂದರೆ ಲೆಮನ್ ಸಾಲ್ಟ್. ಇದು ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಸೊ ಇದನ್ನ ನೀರಿಗೆ ಹಾಕೊಳ್ಳೋಣ ಬನ್ನಿ. ಏನು ಮೆಥಡು ಅಂತ ನೋಡುವ ಬನ್ನಿ. ಇಷ್ಟು ಲೆಮನ್ ಸಾಲ್ಟ್ನ ಹಾಕೋತಿದ್ದೀನಿ. ಒಂದು ಸ್ವಲ್ಪ ವಿಮ್ ಜೆಲ್ ಹಾಕೊಂಡು ಅದು ಚೆನ್ನಾಗಿ ಕರಗಬೇಕು. ಆಗಿರೋ ತಾಮ್ರ ಪಾತ್ರೆ ಹೇಗಾಗುತ್ತೆ ತೋರಿಸ್ತೀನಿ ನೋಡಿ. ಹೀಗಿದೆ ತಾಮ್ರದ ಪಾತ್ರೆ. ಚೆನ್ನಾಗಿ ಕರಗಬೇಕು ಲೆಮನ್ ಸಾಲ್ಟು. ನೋಡಿ ಇವಾಗ ಈ ಪಾತ್ರೆ ಈ ತರ ಇದೆ. ನೀರಲ್ಲಿ ಅಜ್ಜೋಣ ಬನ್ನಿ.
ನೋಡಿ ಹಿಂಗ್ ಕೈಯಲ್ಲಿ ಉಜ್ಜಿದ್ರೇನೆ ಹೋಗ್ಬಿಡ್ತೈತೆ ಲೆಮನ್ ಸಾಲ್ಟು. ನೋಡಿ ಹಿಂಗಂದ್ರೆ ತುಂಬಾ ಕಲೆ ಇರೋದು ನೋಡಿ, ಹಿಂಗಂದ್ರೆ ಹೋಗ್ಬಿಡ್ತೈತೆ. ಎಷ್ಟು ವೈಟ್ ಆಗಿದೆ ನೋಡಿ, ಉಜ್ಜಬೇಕಾಗೇ ಇಲ್ಲ. ಹಿಂಗೆ ಹಚ್ಚಿ ಬಿಟ್ಬಿಟ್ರೆ ನೋಡಿ ಒಳಗಡೆ ಎಷ್ಟು ಪಳ ಪಳ ಅಂತಿದೆ. ಹಿಂಗೆ ಕೊಳೆ ಇರೋ ಕಡೆ ಹಿಂಗೆ ಕೈ ಗುಂಜು ಬೇಡ, ಕೈಯಲ್ಲಿ ಸುಮ್ಮನೆ ಲೈಟಾಗಿ ಅಂದ್ರೆ ಹೋಗ್ಬಿಡ್ತೈತೆ. ಇದು ನೀರು ಕುದಿಸೋಬೇಕಾಗೂ ಇಲ್ಲ, ಇದು ಇಲ್ಲ, ಹಂಗೆ ಕೈಯಲ್ಲೇ ಹೋಗ್ಬಿಡ್ತೈತೆ. ಇದನ್ನ ನೀರಲ್ಲಿ ವಾಶ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಎಷ್ಟು ಪಳ ಪಳ ಅಂತೈತೆ ನೋಡಿ, ಎಷ್ಟು ಕೊಳೆ ಇದೆ. ನೀರಲ್ಲಿ ಹಚ್ಚಿ ನೋಡಿ ಹಿಂಗಂದ್ರೆ ಹೋಗ್ಬಿಡ್ತೈತೆ. ಎಷ್ಟು ಪಳ 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 ಅಂತೈತೆ ನೋಡಿ. ನಿಮ್ಗೆ ಯಾರಿಗಾರು ಈ ಟಿಪ್ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಟಿಪ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ, ನಿಮಗೂ ಸಹ ವಾವ್ ಇಷ್ಟು ಬೇಗ ಕ್ಲೀನ್ ಆಗುತ್ತಾ ಅನ್ಸುತ್ತೆ. ಅಷ್ಟು ಬೇಗ ಕ್ಲೀನ್ ಆಗುತ್ತೆ. ಕೈಯಲ್ಲಿ ಉಜ್ಜೋ ಅವಶ್ಯಕತೆನೂ ಇಲ್ಲ. ತುಂಬಾ ಕರೆ ಇದ್ರೆ ನೀವು ಆ ನೀರನ್ನ ಹಾಕೊಂಡು ಈ ತರ ಕೈಯಲ್ಲೇ ಹಿಂಗ್ ಮಾಡಿದ್ರೆ ಹೋಗ್ಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ತರ ಟಿಪ್ಸು ಡಿಫ್ರೆಂಟ್ ರೆಸಿಪಿಗೋಸ್ಕರ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೀಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಒಳ್ಳೆ ಟಿಪ್ಸು ಹಾಗೆ ಒಳ್ಳೆ ರೆಸಿಪೀಸು, ಕಿಡ್ಸ್ ಸ್ನ್ಯಾಕ್ಸು ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ನೋಡಿ ಮಾಡಿ. ದೇವ್ರ ಸಾಮಾನು ಎಷ್ಟು ಫಳ ಫಳ ಅಂತಿದೆ. ನಾನು 10 ನಿಮಿಷಕ್ಕೆ ತೊಳೆದ್ಬಿಟ್ಟೆ. ಮೊದಲು ಅರ್ಧ ಗಂಟೆ ಮಿನಿಮಮ್ ಅಂದರೆ 20 ಮಿನಿಟ್ಸ್ ಆಗ್ತಾ ಇತ್ತು ತೊಳೆಯೋಕ್ಕೆ. ದೀಪ ನೋಡಿ ಹೇಗೆ ಫಳ 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 ಅಂತಿದೆ. ಸೊ ಈ ಟಿಪ್ನ ನೀವು ಟ್ರೈ ಮಾಡಿ. ಬಿಸಿನೀರಲ್ಲಿ ಕುದಿಸಬೇಕಾಗಿಲ್ಲ, ಸೋಪ್ ಪೌಡ್ರು ಬೇಕಾಗಿಲ್ಲ, ಕೈ ಏನು ಹಾಳಾಗಲ್ಲ. ಲೆಮನ್ ಸಾಲ್ಟ್, ವಿಮ್ ಲಿಕ್ವಿಡ್ಡು ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕಿ, ನಾನು ಇವಾಗ 1 ಸ್ಪೂನ್ ಅಷ್ಟು ಲೆಮನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಎತ್ಕೊಂಡ್ರೆ ನೀವು ಇನ್ನೊಂದು 2 ಸ್ಪೂನು 2.5 ಸ್ಪೂನ್ ಹಾಕ್ಕೊಂಡು ಅದನ್ನು ಒಂದು 5 to 10 ಮಿನಿಟ್ಸ್ ಸೋಕ್ ಮಾಡಿಬಿಟ್ರೆ ನಿಮ್ಗೆ ಉಜ್ಜೋ ಅವಶ್ಯಕತೆನೂ ಇರಲ್ಲ. ತುಂಬ ಕರೆ ಇದ್ದರೆ ನೀವು ನಾರಲ್ಲೋ ಇಲ್ಲ ಕೈಯಲ್ಲೋ ಹಿಂಗಂದ್ರೆ ಸಾಕು, ಹೋಗ್ಬಿಡುತ್ತೆ. ಅಷ್ಟು ಪವರ್ ಇದೆ ಲೆಮನ್ ಸಾಲ್ಟಲ್ಲಿ. ನೀವು ಟ್ರೈ ಮಾಡಿ. ಲವಂಗ 2 ದೀಪಕ್ಕೆ 2 ಲವಂಗ ನಾನು ಹಾಕೋತೀನಿ. ಪ್ರತಿ ಶುಕ್ರವಾರ ನಾನು ಈ 2 ಲವಂಗನ ಹಾಕ್ತೀನಿ. ನೆಕ್ಸ್ಟ್ ವೀಕ್ನ ಚೇಂಜ್ ಮಾಡ್ತೀನಿ. ಪ್ರತಿ ಶುಕ್ರವಾರ ಹಾಗೆ ಮಂಗಳವಾರ ಮಾಡ್ಬೋದು. 2 ಲವಂಗನ ದೀಪಕ್ಕೆ ಹಾಕಬೇಕು. ಹಾಗೆ ಇದು ಜಾವದ್ ಪೌಡರ್ ಅಂತ ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡಿಲಿ. ಅದನ್ನ ಒಂದು ಸ್ವಲ್ಪ ದೇವರ ದೀಪಕ್ಕೆ ಹಾಕಿದ್ರೆ ಒಂದು ಒಳ್ಳೆ ಸುಗಂಧ ಬರುತ್ತೆ. ಹಾಗೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡುತ್ತೆ ಮನೆಗೆ. ಈ ಥರ ಜಾವದ್ ಪೌಡರು, ಇದನ್ನ ಸ್ವಲ್ಪನೇ ಈ ಥರ ಉದುರಿಸ್ಕೋಬೇಕು. 2 ದೀಪಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ಇದು ಬಂದು ಜಾಸ್ಮಿನ್ ಆಯಿಲು. ಇದನ್ನ 1 ಡ್ರಾಪು 2 ದೀಪಕ್ಕೆ ಹಾಕೊಳ್ಳಿ. ಇದು ಸಹ ಮನೆಗೆ ಪಾಸಿಟಿವಿಟಿ ಬರೋಕ್ಕೋಸ್ಕರ ಮಾಡ್ತೀನಿ. ಹಾಗೆ ಒಳ್ಳೆ ಸುಗಂಧ ಕೊಡುತ್ತೆ. ಇದನ್ನು ಸಹ ಈ 3 ಸಹ ಪ್ರತಿ ಮಂಗಳವಾರ ಹಾಗೆ ಪ್ರತಿ ಶುಕ್ರವಾರ ನೀವು ಮಾಡಿ. ಡೈಲಿ ಸಹ ಮಾಡ್ಬೋದು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾಡೋದ್ರಿಂದ ವಿಶೇಷ. 1 ಡ್ರಾಪ್ ಹಾಕೋತಾ ಇದ್ದೀನಿ. ಈ ಥರ ಮಾಡಿ ದೀಪ ಹಚ್ಚೋದ್ರಿಂದ ನಿಜ ನನಗೆ ಚೇಂಜಸ್ ಕಾಣಿದೆ. ನಾನು 2 ವಾರದಿಂದ ಮಾಡ್ತಾ ಇದ್ದೀನಿ. ಒಂದು ಪಾಸಿಟಿವಿಟಿ ಬಂದಿದೆ, ಆಯಾಸ ಎಲ್ಲ ಕಮ್ಮಿ ಆಗಿದೆ, ಒಂದು ಹುಮ್ಮಸ್ ಬಂದಿದೆ, ಮನೇಲಿ ಒಂದು ಹ್ಯಾಪಿನೆಸ್ ಬಂದಿದೆ. ಸೊ ಈ ರೆಸಿಪಿ ಹಾಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಇದು ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.